ಸದಾಶಿವ ಶೆಟ್ಟಿ ಕುಲ್ಲೂರು ಕಣ್ಣೂರು ಇವರ ಸೇವಾ ಬಳಗದ ವತಿಯಿಂದ ನಿರಂತರವಾಗಿ ದೀನದಲಿತರಿಗೆ ಅರ್ಹ ವ್ಯಕ್ತಿಗಳಿಗೆ ಸಹಾಯಾರ್ಥವನ್ನು ಮಾಡುತ್ತಾ ಬಂದಿದ್ದಿರ್ತೇವೆ. ಅದರಲ್ಲಿ ವೈದ್ಯಕೀಯ ಆಗಲಿ, ಮನೆ ಆಗಲಿ, ಇತರ ಎಲ್ಲ ಕಾರ್ಯಕ್ರಮವನ್ನು ಅದರಲ್ಲೂ ನಮ್ಮ ಬಾಯಾರು ಘಟಕದವರು ಮುಂಚೂಣಿಯಲ್ಲಿ ಮಾಡ್ತಾ ಇದ್ದಾರೆ. ಅದರ ಮುಂದಿನ ಭಾಗವಾಗಿ ಸಾರ್ವಜನಿಕ ವೈದ್ಯಕೀಯ ಶಿಬಿರವನ್ನು ನಡೆಸುವಂಥದ್ದು ಕಾರ್ಯಕ್ರಮ. ಅದು ತಾರೀಕು 29 ಡಿಸೆಂಬರ್. ಇದಕ್ಕಾಗಿ ಅದರ ವಿನಂತಿ ಆಮಂತ್ರಣ ಪತ್ರವನ್ನು ಬಿಡುಗಡೆ ಮಾಡಲು ನಾವೆಲ್ಲರೂ ಸೇರಿ ಸದಸ್ಯರನ್ನು ಹುಟ್ಟೂರಿನ ಮನೆಗೆ ಬಂದು ಅವರನ್ನು ಸ್ವಾಗತಿಸುತ್ತಿದ್ದೇವೆ. ಹಾಗೂ ತಾವು ದಯಮಾಡಿ ಕಾಗದವನ್ನು ಬಿಡುಗಡೆ ಮಾಡಬೇಕಂತ ಕೇಳಿಕೊಳ್ತೇವೆ. ನಮಸ್ಕಾರ. ನಮ್ಮ ಚಾನಲ್ನ MR ಪಿಕ್ಚರ್ಸ್ ಚಾನಲ್ನವರು ಯೂಟ್ಯೂಬ್ ಚಾನಲ್ನವರು ಈಗ ನಿಮ್ಮ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ಈಗ ನಮ್ಮ ಮನೆಗೆ ಎಲ್ಲ ಬಾಯಾರು ಘಟಕದ ಸೇವಾ ಬಳಗದ ಸದಾಶಿವ ಶೆಟ್ಟಿ ಅಭಿಮಾನಿ ಸೇವಾ ಬಳಗ ಬಾಯಾರು ಬೆರಿಪದವು ಇಲ್ಲಿಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಇಲ್ಲಿ ಬಂದು ಸೇರಿದ್ದಾರೆ ನಮ್ಮ ಮನೆಗೆ. ನನ್ನನ್ನು ಈ ಒಂದು ಒಳ್ಳೆಯ ಒಂದು ಕೆಲಸ ಯಾವುದಂದರೆ ಉಚಿತ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಮಾಡಲಿಕ್ಕಿದ್ದಾರೆ. ತಾರೀಕು 29/12 ಇದೇ ತಿಂಗಳು, ಇಲ್ಲ ಬರುವ ತಿಂಗಳು ಡಿಸೆಂಬರ್ 29ಕ್ಕೆ ಇದರ ಬೆರಿಪದವು ಬಾಯಾರ್ ಅಲ್ಲಿ ಈ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಇದನ್ನು ಆಯೋಜನೆ ಮಾಡಿದ್ದಾರೆ. ಭಾಳ ಒಳ್ಳೆಯ ಒಂದು ಕೆಲಸ ಇದು. ಯಾಕಂದರೆ ಉಚಿತ ವೈದ್ಯಕೀಯ ಶಿಬಿರ ಸಮಾಜದಲ್ಲಿರುವಂತಹ ಅಗತ್ಯ ಇರುವಂತಹ ವ್ಯಕ್ತಿಗಳಿಗೆ, ಆರ್ಥಿಕವಾಗಿ ಅಷ್ಟು ಇಲ್ಲದ ವ್ಯಕ್ತಿಗಳಿಗೆ ಉಚಿತವಾದಂಥ ವೈದ್ಯಕೀಯ ಶಿಬಿರ ಮಾಡ್ತಾಯಿದ್ದಾರೆ. ರಕ್ತದಾನ ಶಿಬಿರ ಅದು ಎಲ್ಲರಿಗೂ ಉಪಯೋಗ ಇರುವಂಥದ್ದು. ಆಸ್ಪತ್ರೆಗೆ ಯಾವ ಆಸ್ಪತ್ರೆ? KS ಹೆಗ್ಡೆ ಚಾರಿಟೇಬಲ್ ಹಾಸ್ಪಿಟಲ್ ದೇರ್ಲಕಟ್ಟೆ, ಇವರ ಮುಖಾಂತರ ಇದು ಮಾಡಲಾಗ್ತದೆ. ಸೊ ಮತ್ತು ಇನ್ನೊಂದು ಒಳ್ಳೆಯ ಕೆಲಸ ಅಂದರೆ 25 ಕುಟುಂಬಗಳಿಗೆ 50,000 ರೂಪಾಯಿಯ ಉಚಿತ ವಿಮಾ ಯೋಜನೆ ಮಾಡ್ತಾಯಿದ್ದಾರೆ. ವಿಮಾ ಯೋಜನೆಯು ನಮ್ಮ ಒಂದು ಅಭಿಮಾನಿ ಬಳಗದ ಸೇವಾ ಬಳಗದಲ್ಲಿ ಇದು ಒಂದು ನಮ್ಮ ಯೋಜನೆ ಉಂಟು ಮಾಡುವಂಥದ್ದು. ಮುಖ್ಯವಾದಂಥ ಅತ್ಯಂತ ಉಪಯುಕ್ತವಾದಂತಹ ಒಂದು ಯೋಜನೆ ಇದು. ಹಲವಾರು ಯೋಜನೆಗಳನ್ನು ನಾವು ರೂಪೀಕರಿಸ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಒಂದು ಅಗತ್ಯವಾದಂಥ ಜನರಿಗೆ ಕಡೆಗೆ ಮುಟ್ಟುವಂಥ ಒಂದು ಒಳ್ಳೆಯ ಇದಂದರೆ ಒಂದು ಇಟ್ಸ್ ಎ ಇನ್ಶೂರೆನ್ಸ್, ಇಟ್ಸ್ ಎ ಗ್ಯಾರಂಟಿ, ಹೆಲ್ತ್ ಇನ್ಶೂರೆನ್ಸ್ ಮಾಡುವಂಥ ಒಂದು ಯೋಜನೆ. ಅದು ಆ ದಿನ ಒಂದು ಎಷ್ಟು 50,000ದ ಯೋಜನೆ 25 ಕುಟುಂಬಗಳಿಗೆ ಒಂದು ಸಾಂಕೇತಿಕವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು ನಿಮ್ಮಿಂದ ಶುಭಾರಂಭ ಆಗ್ತದೆ ಬೆರಿಪದವಿಂದ. ಅದು ನಮ್ಮ ಎಜೆಂಡದಲ್ಲಿ ಇರುವಂಥದ್ದೇ. ಅದನ್ನು ನೀವು ಮೊದಲಾಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದೀರಿ ಅಂತ ಒಳ್ಳೆ ಕಾರ್ಯಕ್ರಮ. ಸೊ ಅದಕ್ಕೆ ನನ್ನನ್ನು ನೀವು ಬರಮಾಡಲಿಕ್ಕೆ ಇಲ್ಲಿಗೆ ಇನ್ವಿಟೇಷನ್ ಕೊಡಲಿಕ್ಕೆ ಬಂದಿದ್ದೀರಿ. ಉದ್ಘಾಟನೆ ಇದರ ಪತ್ರ ಬಿಡುಗಡೆ ಈಗ ನಾನು ಮಾಡಿದ್ದೇನೆ, ಮತ್ತು ನಾಳಿದ್ದು ಉದ್ಘಾಟನೆ ನಾನು ಮಾಡಲಿಕ್ಕಿದ್ದೇನೆ. ಆವತ್ತಿನ ದಿನ ನಾನು ಬಂದು ಉದ್ಘಾಟನೆ ಮಾಡುವಂಥದ್ದು ನನಗೆ ಅತ್ಯಂತ ಸಂತೋಷದಾಯಕವಾದಂಥ ಕೆಲಸ ಆಗಿರ್ತದೆ. ಸೊ ಎಲ್ಲ ಇದರ ಈ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ವಿನಂತಿ. ಮತ್ತು ಆವತ್ತಿನ ದಿನ ದೊಡ್ಡ ಕಾರ್ಯಕ್ರಮ ಇದೆ, ಎಲ್ಲ
ಗೆಸ್ಟ್ಗಳನ್ನೆಲ್ಲ ಕರೆದು ನೀವು ಸಭಾ ಕಾರ್ಯಕ್ರಮ ಇರಬೇಕು. ಸೊ ಇದರಿಂದ ಒಂದು ಶುಭಾರಂಭ ಆಗ್ತದೆ ನಮ್ಮದು ಅಲ್ಲ ಸೇವಾ ಬಳಗದ್ದು. ಇದೇ ರೀತಿ ಇನ್ನೂ ನಾರಾಯಣ ನಾಯ್ಕರು ಹೇಳಿದ ಹಾಗೆ ಇವರು ಎಲ್ಲದರಲ್ಲೂ ಮುಂಚೂಣಿಯಲ್ಲಿದ್ದಾರೆ, ಬೆರಿಪದ ಬಾಯರ್ನವರು. ಅದಕ್ಕೆ ಭಾಳ ಸಂತೋಷ, ನನಗೆ ಇಷ್ಟವಾದಂಥ ಒಂದು ಕೆಲಸ ಮಾಡ್ತಾಯಿದ್ದೀರಿ. ನನ್ನ ಪರ್ಸನಲ್ ಇನ್ವಾಲ್ವ್ಮೆಂಟ್ ಹೆಚ್ಚೇನು ಇಲ್ಲದಿದ್ದರೂ ನನ್ನ ಹೆಸರಿನಲ್ಲಿ ನೀವು ಮಾಡ್ತಾಯಿದ್ದೀರಿ. ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ವೆರಿ ಗುಡ್ ಸೋಷಿಯಲ್ ವರ್ಕ್, ಅದು ಮುಖ್ಯ. ಹಾಗೆ ಇನ್ನು ಹಲವಾರು ಘಟಕಗಳು ಈಗ ಆಗ್ತಾಯಿದೆ. ಜೋಡುಕಲ್ಲಿದ್ದು ಇದೆ, ನಮ್ಮ ಇಲ್ಲಿನ ಈ ಪ್ರದೇಶದ್ದು ಮಿಂಜಾದಿದೆ. ಈ ರೀತಿ ಇದನ್ನು ಒಳ್ಳೆಯ ಒಂದು ರೂಪಕ್ಕೆ ತರಬೇಕು ನಾವು, ಒಳ್ಳೆಯ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ತಲುಪುವಂಥ ಹೆಚ್ಚು ವ್ಯಕ್ತಿಗಳಿಗೆ ಸಮಾಜದ ಅಗತ್ಯವಿರುವಂಥ ಎಲ್ಲ ಸಾಮಾಜಿಕವಾಗಿ ಮಾಡುವಂಥ ಕೆಲಸ. ಸೊ ಲೆಟ್ ಸ್ಟಾರ್ಟ್. ಇದಕ್ಕೆ ನನ್ನ ಶುಭಾಶಯ. ಒಳ್ಳೆಯ ರೀತಿಯಲ್ಲಿ ಮಾಡಿ, ಇದರಿಂದ ನಮಗೊಂದು ಪ್ರೋತ್ಸಾಹ, ಬಾಕಿ ಘಟಕಗಳಿಗೂ ಒಂದು ಪ್ರೋತ್ಸಾಹ ಸಿಗ್ತದೆ, ಅವರಿಗೂ ಒಂದು ಉತ್ಸಾಹ ಬರ್ತದೆ ಇದರಿಂದ. ಸೊ ಇಟ್ಸ್ ವೆರಿ ಗುಡ್ ವರ್ಕ್. ಸೊ ಅದಕ್ಕೆ ನನ್ನ ಶುಭಾಶಯ. ಯಾರಿಗೆ ಅವರಿಗೂ ಅಭಿನಂದನೆ. ಯಾರಿಗೆ? ಘಟಕದವರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ ನಾನು. ಅಭಿನಂದನೆ. ಫಸ್ಟ್ ರ್ಯಾಂಕ್ ಅದು ಬೆರಿಪದ ಅಂದರೆ ಅವರ ಬೆರಿಯ ಹಿಂದೆ ನಾನು ಇದ್ದೇನೆ. ಬೆರಿಯ ಹಿಂದೆ ನಾನು ಇದ್ದೇನೆ ಮೊದಲು. ಇನ್ನು ಒಂದು ದೇವಸ್ಥಾನದ ಕೆಲಸ. ಮತ್ತೊಂದು ವಿಶೇಷತೆ ಏನಂದರೆ ಶುಭಾರಂಭವನ್ನು ತಮ್ಮ ಹುಟ್ಟೂರಾದ ಕುಲೂರು ಶಾಲೆ ತಾವು ಮಾಡಿದ್ದು ಗಮನಕ್ಕೆ ಬರಬಹುದು. ಹೌದೌದು. ಅದರಲ್ಲಿ ಕೂಡ ರಕ್ತದಾನಕ್ಕೆ ಇವರು ಭಾಗವಹಿಸಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದವರು ಬೆರಿಪದವನ್ನ ವಾಲಂಟಿಯರ್ಸ್ ಕುಲೂರು ಶಾಲೆಯಲ್ಲೇ ಮಾಡಿದ್ದು. ಹೌದು, ಶುಭಾರಂಭ ಮಾಡಿದ್ದೇವೆ ನಾವು. ಅದರಿಂದ ಮುಂದುವರಿದಂತಹ ಕಾರ್ಯಕ್ರಮವನ್ನು ಬಾಹ್ಯ ಘಟಕದವರು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾ ಹೋಗ್ತಾರೆ. ನಿಮಗೆ ದೇವರು ಇನ್ನಷ್ಟು ಮನಸ್ಸು ಕೊಡ್ಲಿ, ಸದಸ್ಯನಿಗೆ ಆರೋಗ್ಯ ಕೊಡಲಿ. ಶಿಬಿರ, ರಕ್ತದಾನ ಶಿಬಿರ ನಾವು ಮಾಡಿದ್ದೇವೆ, ಚಾಲನೆ ಕೊಟ್ಟಿದ್ದೇವೆ. ಕುಳೂರು ಶಾಲೆ ತಮ್ಮ ಹುಟ್ಟಿನಲ್ಲಿ ಆದ ಕಾರಣ, ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ ಶಾಲೆಯಲ್ಲಿ ಆದ ಕಾರಣ ಅದು ಕೂಡ ಸಂತೋಷವೇ ಸರಿ. ಹೌದೌದು. ಸೊ ಥ್ಯಾಂಕ್ ಯು, ವೆರಿ ಧನ್ಯವಾದ ನಿಮ್ಗೆಲ್ಲರಿಗೂ. ನಮಗೆಲ್ಲರಿಗೂ ಈಗ ತುರ್ತು ಕಾರ್ಯಕ್ರಮಗಳಿದೆ, ಇದರಿಂದ ಹೆಚ್ಚಾಗಿ ಮಾತಾಡೋದಿಲ್ಲ. ಧನ್ಯವಾದ. ವಿದ್ಯಾಭ್ಯಾಸ ಎಲ್ಲ ನಮ್ಮ ಎಜೆಂಡದವರೇ ಮಾಡುದು. ನಮ್ಮ ಎಜೆಂಡ ಕೊಟ್ಟಿದ್ದೇವೆ. ವಿದ್ಯಾಭ್ಯಾಸ, ಕಡು ಬಡವರ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ, SLC ಆಗಿ ಕೂತ್ಕೊಳ್ತಾರೆ, ಡಿಗ್ರಿಗೆ ಹೋಗುವಂತ ಫೀಸ್ ಕೊಡುವಂಥದ್ದು, ಅದನ್ನೊಂದು ಮುಂದುವರಿಸಲೇಬೇಕು. SLC ಬಿಡ್ಚಿ ಅಂಕಲ್ ನಮ್ಮ ಜೋಪುಲ್ನ ಕೂಲಿ ಕೆಲಸ ಹೋಗ್ಬಾರ್ದು. ಒಂದು ಬೆಳಗ್ಗೆ ಪ್ರಾಥಮಿಕ ವಿದ್ಯಾಭ್ಯಾಸ. MR ಪಿಕ್ಚರ್ಸ್ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ವಂದನೆಗಳು. ತಮಗೆಲ್ಲರಿಗೂ ಈಗ ತಿಳಿದಿರಬಹುದು, ಭಾರತ ದೇಶಾದ್ಯಂತ ಕೊಡುಗೈ ದಾನಿಯಾದ ಶ್ರೀಮಾನ್ ಕುಳೂರು ಕನ್ಯಾನ ಸದಸ್ಯರು ಎಷ್ಟು ಕಡು ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದ ಅಂತಹ ಎಲ್ಲ ಕುಟುಂಬದ ವರ್ಗದ ಎಲ್ಲ ಜಾತಿ ಬಾಂಧವರಿಗೆ ಸಹಾಯಸ್ಥಾನ ಮಾಡುತ್ತಾ ಬಂದಿರುತ್ತಾರೆ. ಇದನ್ನು ಮನಗಂಡು ಅವರ ಅಭಿಮಾನಿಗಳಾದ ನಾವೆಲ್ಲರೂ ಸೇರಿ ಒಂದು ಅಭಿಮಾನಿ ಸೇವಾ ಬಳಗವನ್ನು ಘಟಕವನ್ನು ನಿರ್ಮಿಸಬೇಕು ಮತ್ತು ಅಭಿಮಾನಿ ಸೇವಾ ಬಳಗದ ಟ್ರಸ್ಟ್ ಅಂತ ಹೆಸರಿನಲ್ಲಿ ಇದರ ಕಾರ್ಯವನ್ನು ಮುಂದುವರಿಸಬೇಕಂತ ಆಲೋಚನೆ ಮಾಡಿದಾಗ ಇದಕ್ಕೆ ಮೊದಲಾಗಿ ನಮಗೆ ಓಕೆ ಅಂತ ಹೇಳಿ ತನ್ನ ಧನದಿಂದ ಮುಂದೆ ಬಂದು ಬಾಹ್ಯ ಘಟಕದವರು ಈ ಕೆಲಸ ಕಾರ್ಯಗಳನ್ನು ಎಲ್ಲ ರೀತಿಯಲ್ಲಿ ಸಮರ್ಥವಾಗಿ ನಿರ್ವಹಿಸ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಥಮಿಕವಾಗಿ ಸದಾಶಿವನ ಹುಟ್ಟೂರಾದ ಕುಲೂರು ಶಾಲೆಯಲ್ಲಿ ನಾವು ಮೊದಲಾಗಿ ವೈದ್ಯಕೀಯ ಶಿಬಿರ, ರಕ್ತದಾನ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ದೆವು. ಆ ದಿವಸ ಕೂಡ ಬಾಹ್ಯ ಘಟಕದವರು ಬಂದು ಆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಬಂದಿರ್ತಾರೆ. ಈ ಕೇಂದ್ರೀಯ ಸಮಿತಿಯಲ್ಲಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿರ್ತೀವಿ. ಅದರಲ್ಲಿ ಆರೋಗ್ಯ, ತುರ್ತು ಚಿಕಿತ್ಸೆ, ವಸತಿ, ವಿದ್ಯಾಭ್ಯಾಸ, ಆರೋಗ್ಯ ವಿಮೆ, ಸಾಮೂಹಿಕ ವಿವಾಹ, ಎಲ್ಲ ವರ್ಗದ ಧಾರ್ಮಿಕ ಕ್ಷೇತ್ರಗಳಿಗೆ ಸಹಾಯ, ಬಸು ತಂಗುದಾನ ಹಾಗೂ ಆಂಬ್ಯುಲೆನ್ಸಿನ ವ್ಯವಸ್ಥೆ, ವಿಕಲಚೇತರಿಗೆ ವೀಲ್ಚೇರ್ ಹಾಗೂ ರಕ್ತದಾನ ಶಿಬಿರ, ವೈದ್ಯಕೀಯ ಮುಂತಾದ ಇನ್ನೂ ಹಲವಾರು ಕಾರ್ಯಕ್ರಮಗಳು ಓದುತ್ತಾ ಹೋದರೆ ಸುಮಾರು 100 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನಾವು. ಈ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಬರುವ ತಿಂಗಳು 29ನೇ ತಾರೀಕಿನಲ್ಲಿ ಬಾಯಾರಿನಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರ ನಡೆಯಲಿಕ್ಕಿದೆ. ಹಾಗೂ ಇದರ ಬೃಹತ್ ಕಾರ್ಯಕ್ರಮವಾಗಿ
ನಾವು ಜನವರಿ 26ಕ್ಕೆ ಎಲ್ಲ ಧಾರ್ಮಿಕ ಎಲ್ಲ ಜನಾಂಗದವರನ್ನು ಸೇರಿಸಿ ಒಂದು ಬೃಹತ್ ಸಮ್ಮೇಳನವನ್ನು ಮಾಡಲಿಕ್ಕಿದ್ದೇವೆ. ಆ ದಿವಸ ಸದಸ್ಯನನ್ನು ಸನ್ಮಾನಿಸಿ, ಮತ್ತೊಂದು ನಮಗೆ ಮರೆತೋಯಿತು, ಶ್ರೀಮಾನ್ ಸದಸ್ಯನರ ಈ ಸೇವೆಯನ್ನು ಮನಗಂಡು ಕರ್ನಾಟಕ ಸರ್ಕಾರವು ಕರ್ನಾಟಕ ಸರ್ಕಾರದ 50ನೇ ವರ್ಷದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಸುವರ್ಣ ಮಹೋತ್ಸವ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸಲಾಯಿತು. ಅದರ ಮುಂದಿನ ಭಾಗವಾಗಿ ಕೇಂದ್ರೀಯ ಸಮಿತಿಯ ವತಿಯಿಂದ ನಾವೆಲ್ಲರೂ ಅವರು ಊರಿಗೆ ಬರುವ ಪ್ರಥಮ ಬಾರಿ ಊರಿಗೆ ಬರುವ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತಾವೆಲ್ಲ ಹೋಗಿ ಅವರನ್ನು ಸ್ವಾಗತಿಸಿ ಅಭಿನಂದಿಸಿದ್ದೆವು. ಹಾಗೂ ಇದೇ ಅಭಿನಂದನೆ ಕಾರ್ಯಕ್ರಮವನ್ನು ಬೃಹತ್ತಾಗಿ ಮುಂದುವರಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಬರುವ ವರ್ಷ ಜನವರಿ ತಿಂಗಳು ಮಾಡಲಿಕ್ಕಿದ್ದೇವೆ. ಮತ್ತು ಈ ಎಲ್ಲ ಸದಸ್ಯರು ನಾವು ಸ್ವಇಚ್ಛೆಯಿಂದ ಮಾಡುವಂಥದ್ದು. ಇದರಲ್ಲಿ ಕೂಡ ನಮ್ಮ ಪ್ರಧಾನ ಪದಾಧಿಕಾರಿಯಾದ ಶ್ರೀಮಾನ್ ಕಾರ್ತಿಕ್ ಶೆಟ್ಟಿಯವರು ಈ ಉಚಿತ ಶಿಬಿರದಲ್ಲಿ ಅಲ್ಲದೆ ಎಲ್ಲ ಕಡುಬಡವರ ಚಿಕಿತ್ಸೆಗಾಗಿ ಮಂಗಳೂರಿನ ಹಲವಾರು ಆಸ್ಪತ್ರೆಗಳಲ್ಲಿ ದೇರ್ಲಕಟ್ಟೆ ಆಸ್ಪತ್ರೆ ಆಗಲಿ, ಮತ್ತು ಏನಪ್ಪ ಆಸ್ಪತ್ರೆ ಆಗಲಿ, ಈ ಥರ AG ಆಸ್ಪತ್ರೆ ಆಗಲಿ, ಎಲ್ಲರನ್ನೂ ಸ್ವಇಚ್ಛೆಯಿಂದ ಕರೆದುಕೊಂಡು ಹೋಗಿ ಅಲ್ಲಿ ವೈದ್ಯಕೀಯ ವೆಚ್ಚದಲ್ಲಿ ಕಡಿತಗೊಳಿಸಿ ಸುಮಾರು 100 ಮಂದಿಗೆ ಅವರು ಸಹಾಯಾರ್ಥ ಅವರ ಮುಖಾಂತರ ಸಿಕ್ಕಿದೆ. ಅದನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳಬೇಕಾಗಿದೆ. ಅವರು ಕೂಡ ಮುಂದಕ್ಕೆ ಮಾತಾಡಲಿಕ್ಕಿದ್ದಾರೆ. ಶ್ರೀಮಾನ್ ಕಾರ್ತಿಕ್ ಶೆಟ್ಟಿ ಅವರು ನಮ್ಮ ಪ್ರಧಾನ ಪದಾಧಿಕಾರಿ, ಅವರು ಎಲ್ಲ ಕಾರ್ಯಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ನಮಸ್ಕಾರ. ಇವತ್ತು ನಮ್ಮ ಸದಾಶ್ ಶೆಟ್ಟಿ ಅಭಿಮಾನಿ ಸೇವಾ ಬಳಗದ ಉಪಘಟಕವಾದಂಥ ಬಾಯಾರ್ ಬೇರಿಪದನವರು ನಾಡ್ದು ನಡೆಯಲಿರುವಂಥ 29/12/2024 ಆದಿತ್ಯವಾರದಂದು ಮೆಡಿಕಲ್ ಕ್ಯಾಂಪು, ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ನಡೆಯಲಿಕ್ಕಿದೆ. ಇದರ ಇವತ್ತೊಂದು ಆಮಂತ್ರಣ ಬಿಡುಗಡೆಯನ್ನು ನಮ್ಮ ಸನ್ಮಾನ್ಯ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕಣ್ಣಿಯವರು ಇವರು ಬಿಡುಗಡೆ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಸೇವಾ ಬಳಗದ ಗೌರವ ಸಲಹೆಯಾದಂಥ ಚಂದ್ರ ಶೆಟ್ಟಿ ಅವರು ಸಹ ಇದ್ದಾರೆ. ಅವರಿಗೆ ಸಹ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಈ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಅಂದರೆ ಈಗ ಶುರುವಾಗಿ ಒಂದು 3-4 ವರ್ಷ ಆಯಿತು. ನಾವು ಮೊದಲಾಗಿ ಇವರ ಈ ಕಾರ್ಯವನ್ನು ಮನಗಂಡು ನಾವೊಂದು ಅವರ ಒಂದು ಅಭಿಮಾನಿ ಬಳಗ ಮಾಡುವಂಥ ಎಂಬ ನಾವೊಂದು ತೀರ್ಮಾನ ಮಾಡಿ ಅವರೊಂದು ತುಂಬ ರೀತಿಯಲ್ಲಿ ಸಮಾಜ ಸೇವೆಯನ್ನು ಹಲವಾರು ಸೇವೆಯನ್ನು ಮಾಡಿರ್ತಾರೆ. ಅದರ ಒಂದು ಭಾಗವಾಗಿ ನಾವೊಂದು ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಒಂದು ಸಂಘವನ್ನು ನಾವು ಸ್ಥಾಪಿಸಿದೆವು. ಈ ಸ್ಥಾಪನೆಯಿಂದಾಗಿ ಹಲವಾರು ಘಟಕಗಳು ಈಗ ತಾನೇ 1,200 ಸದಸ್ಯರು ಈಗ ತಾನೇ ಸೇರಿರ್ತಾರೆ. ಆದರೆ ಅವರಾಗೆ ಈ ನಮ್ಮೊಂದು ವಾಟ್ಸಪ್ ಗ್ರೂಪ್ ಮಾಡಿರ್ತೇವೆ, ಅವರಾಗೆ ಈ ಗ್ರೂಪಿಗೆ ಸೇರಿರ್ತಾರೆ. ಅದೇ ರೀತಿ ನಮ್ಮದೊಂದು ಯೋಜನೆಯ ಪ್ರಕಾರ ನಾವು ಹಲವಾರು ಯೋಜನೆ ಇದೆ. ಅದೀಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತೇವೆ. ಅದೇ ಮೊದಲಾಗಿ ಆರೋಗ್ಯ ಅಂದರೆ ಈಗ ತಾನೇ ಹಲವಾರು ತುರ್ತು ಚಿಕಿತ್ಸೆಗೆ ಹಲವಾರು ಅವರು ಸೇವೆಯನ್ನು ಮಾಡಿರ್ತಾರೆ. ಅಂದರೆ ತುಂಬ ರೀತಿಯಲ್ಲಿ ಧನ ಸೇವೆಯನ್ನು ಹಲವಾರು ರೂಪದಲ್ಲಿ ಅವರು ಕೊಟ್ಟಿರ್ತಾರೆ. ಮತ್ತೊಂದು ವಿದ್ಯಾಭ್ಯಾಸ ಅದೇ ರೀತಿಯಲ್ಲಿ, ಮತ್ತು ವಸತಿ, ಕಡು ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ವಸತಿ ವ್ಯವಸ್ಥೆ, ಇನ್ನು ಕೆಲವು ಯೋಜನೆಗಳಿದೆ. ಅದನ್ನು ಈಗ ತಾನೇ ನಮ್ಮ ಉಪಾಧ್ಯಕ್ಷರಾದಂಥ ನಾರಾಯಣಗರು ಹೇಳಿರ್ತಾರೆ. ಸಾಮೂಹಿಕ ವಿವಾಹ ಮತ್ತು ಸರ್ಕಾರಿ ಸಂಘ ಸಂಸ್ಥೆ ಆಗಲಿ, ಸಹಕಾರಿ ಸಂಘ ಸಂಸ್ಥೆಗಳಿಗೆ ನೆರವನ್ನು ಕೊಟ್ಟಿರ್ತಾರೆ. ಮತ್ತು ಎಲ್ಲ ವರ್ಗದ ಎಲ್ಲ ಧರ್ಮದ ಧಾರ್ಮಿಕ ಕ್ಷೇತ್ರಗಳಿಗೂ ಸಹ ನೆರವು. ಮತ್ತು ವಿಕಲಚೇತನರಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ನಡೆದಾಡಲು ಅವಕಾಶವಾಗುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಮತ್ತು ನಮ್ಮದು ಮೊದಲಾಗಿ ಈಗ ನಮ್ಮ ಸದಾಶಿವ ಶೆಟ್ಟಿಯವರಿಗೆ ಈಗ ಮೊನ್ನೆ ತಾನೇ ಕರ್ನಾಟಕ ರಾಜ್ಯದ ಒಂದು ಸುವರ್ಣ ಮಹೋತ್ಸವ ಪ್ರಶಸ್ತಿ ಸಿಕ್ಕಿರ್ತದೆ. ಈಗ ತಾನೇ ಕೆಲವು ಕಡೆಯಲ್ಲಿ ಸನ್ಮಾನ ನೆರವೇರಿದೆ. ಇನ್ನು ನಮ್ಮೊಂದು ಅಭಿಮಾನಿ ಬಳಗದ ಒಂದು ಕೇಂದ್ರ ಸಮಿತಿಯ ಹಾಗೂ ಎಲ್ಲ ಘಟಕಗಳ ಪರವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಅವರ ಹುಟ್ಟೂರಲ್ಲಿ ಅಂದರೆ ಚಿಗುರುಪಾದೆ, ನಮ್ಮದು ಸ್ಥಳ ಇನ್ನೂ ಸಹ ಫೈನಲ್ ಆಗಿಲ್ಲ, ಆದರೆ ಚಿಗುರುಪಾದೆ ಮಿಯಾಪದ ಇದರಲ್ಲಿ ಅವರು ಕೊಟ್ಟಿರುವಂಥ ಒಂದು ಬಂಟರ ಸಂಘಕ್ಕೆ ದಾನ ಮಾಡಿ ಕೊಟ್ಟಿರುವಂಥ ಅವರ ಸ್ಥಳ ಇದೆ. ಅದರಲ್ಲಿ ಮಾಡುವುದೆಂದು ನಾವೊಂದು
ತೀರ್ಮಾನ ಮಾಡಿರ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವು ಸಭೆಯನ್ನು ಕರೆದು ಅದರ ಬಗ್ಗೆ ಸಹ ನಾವು ಮಾತಾಡಲಿಕ್ಕಿದ್ದೇವೆ. ಅದು ಒಂದು ನಮ್ಮ ಒಂದು ಟಾರ್ಗೆಟ್ ಇದೆ. ಒಂದು 3-4 ಜನದ ಒಂದು ಸೇರಿ ಒಂದು ದೊಡ್ಡ ಒಂದು ಸಮಾವೇಶ ಮಾಡಿ ಅದರಲ್ಲಿ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆತ್ಮೀಯರೇ, ನಿಮ್ಮ ಅಭಿಮಾನ ಬಳಗ ಬಹಳ ಎತ್ತರಕ್ಕೆ ಮುಟ್ಟಲಿ ಒಂದು ಆಶೀರ್ವಾದವನ್ನು ಕೊಡ್ತೇನೆ. ಮತ್ತು ಬೇರಿಪದವರು ಎಲ್ಲ ಟೀಮ್ನವರು ಬಂದಿದ್ದಾರೆ. ಇವತ್ತು ನಾನು ಸ್ವಲ್ಪ ಅರ್ಜೆಂಟ್ ಇದ್ದೇನೆ, ಭಾಷಣ ಮಾಡಲಿಕ್ಕೆ ಸಮಯದ ಅಭಾವ ಇದೆ. ಎಲ್ಲ ನಾರಾಯಣ್ ಹಾಕಿದ್ದಾರೆ, ಅದು ಕಾರ್ತಿಕ್ ಶೆಟ್ಟಿ ಇದ್ದಾರೆ, ಅದೇ ರೀತಿ ರಾಜ ನಮ್ಮ ಟೀಮ್ನವರಿದ್ದಾರೆ, ಕಾರ್ಯದರ್ಶಿ. ಮತ್ತು ಬೇರಿಪದವನ ಎಲ್ಲ 4-5 ಮಂದಿ ಅಭಿಮಾನಿಗಳಿದ್ದಾರೆ. ಅಭಿಮಾನ ಬಳಗವು ಅಭಿಮಾನಿಗಳು ಇದ್ದಾರೆ, ಚಾನಲ್ನವರಿದ್ದಾರೆ. ಅಂತೂ ಅಣ್ಣನವರ ಒಂದು ಈ ಹೆಸರು ಮೇಲೆ ಇರಲಿ ಮತ್ತು ಇನ್ನು ದೊಡ್ಡ ಒಂದು ಕೇಂದ್ರ ಪ್ರಶಸ್ತಿ ಸಿಗಲಿ ಅಂತ ಹೇಳ್ತೇನೆ ನಾನು. ಇದು ಸ್ಟೇಟ್ ಲೆವೆಲಲ್ಲಿ ಮಾತ್ರ ಅಲ್ಲ, ಕೇಂದ್ರ ಲೆವೆಲಲ್ಲಿ ಒಂದು ಪ್ರಶಸ್ತಿಯನ್ನು ನನಗೆ ಈ ಬಗೆಯಲ್ಲಿ ಸಿಕ್ಕಿ ನೀವು ಅಭಿಮಾನ ವರ್ಗವನ್ನು ಆದಷ್ಟು ಎತ್ತರಕ್ಕೆ ಕೊಂಡೋಗ್ತೀರ ಅಂತ ನಮಗೆ ಧೈರ್ಯ ಉಂಟಂತೆ. ಬಾಯಾರ್ ಘಟಕದವರು ಮಾಡುತ್ತಿರುವಂಥ ಈ ಕಾರ್ಯಕ್ಕೆ ನಾನು ಮೊದಲಿಗೆ ಅವರಿಗೆ ಶುಭಾಶಯಗಳನ್ನು ಹೇಳ್ತೇವೆ. ಯಾಕೆಂದರೆ ಇಂಥ ಕಾರ್ಯಗಳಾದರೆ ನಮ್ಮ ಅಭಿಮಾನ ಬಳಗಕ್ಕೂ ಒಂದು ಒಳ್ಳೆಯ ಹೆಸರು, ಅದರಲ್ಲಿ ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಅದಕ್ಕೆ ಎಲ್ಲ ವಿಧದ ಒಂದು ಶುಭಾಶಯಗಳನ್ನು ಹೇಳುತ್ತಾ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರೀಯ ಕಮಿಟಿಯ ಎಲ್ಲ ಸಹಕಾರವಿದೆ ಅಂತ ಹೇಳುತ್ತಾ ನನ್ನ 2 ಮಾತುಗಳಿಗೆ ವಿರಾಮವಿದೆ. ಶ್ರೀ ಸದಾಶಿವ ಶೆಟ್ಟಿ ಸೇವಾ ಅಭಿಮಾನಿ ಬಳಗ ಬಾಯಾರು, ಅದೇ ರೀತಿ ಕೇಂದ್ರೀಯ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ 2024 ಡಿಸೆಂಬರ್ 29ನೇ ತಾರೀಕು ಆದಿತ್ಯವಾರ ನಡೆಯುವಂತಹ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರ, ಅದೇ ರೀತಿ ಒಂದು 25 ಬಡ ಕುಟುಂಬಗಳಿಗೆ ಸರಿಸುಮಾರು ಒಂದು 80 ಜನಗಳಿಗೆ ಉಪಯೋಗ ಆಗುವಂತಹ ಇನ್ಶೂರೆನ್ಸ್ ಪದ್ಧತಿ, ವಿಮಾ ಪದ್ಧತಿಯನ್ನು ನಾವು ಆ ದಿವಸ ಆ ಬಡ ಕುಟುಂಬಕ್ಕೆ ಕೊಡಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮ ಅದೇ ರೀತಿ ಸೇವಾಭಿಮಾನಿ ಬಳಗದ ಕೇಂದ್ರ ಸಮಿತಿ ಹಾಗೂ ಬಾಯಾರು ಸಮಿತಿ ಇದು 2 ಸಹಯೋಗದೊಂದಿಗೆ ನಡೆಯುವ ಕಾರ್ಯಕ್ರಮ. ಈಗಾಗಲೇ ನಾವು ಹಲವಾರು ಧಾರ್ಮಿಕ ಹಲವಾರು ಸಾಮಾಜಿಕ ಕಾರ್ಯಕ್ರಮ, ಬಡವರ ಅಶಕ್ತರಿಗೆ ನಾವು ಹಲವಾರು ರೀತಿಯ ಸಹಾಯವನ್ನು ಮಾಡಿದ್ದೇವೆ. ಅದೇ ರೀತಿ ಕೇಂದ್ರೀಯ ಸಮಿತಿಯಿಂದ ಕೂಡ ನಮಗೆ ಸಹಾಯವನ್ನು ನೀಡಿದ್ದಾರೆ. ಅದೇ ರೀತಿ ಮುಂದಿನ ದಿವಸದಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬಡವರ ಕಣ್ಣೊರೆಸುವಂತಹ ಒಂದು ಕಾರ್ಯವನ್ನು ನಾವು ಮುಂದೆಯೂ ಮಾಡುತ್ತೆ ಎಂದು ಆಶ್ವಾಸನೆಯನ್ನು ನೀಡುತ್ತಾ, ಇದಕ್ಕೆ ಸಹಕರಿಸಿದಂತಹ ಕೇಂದ್ರೀಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಅದೇ ರೀತಿ ನಮ್ಮ ಗೌರವಾನ್ವಿತ ಶ್ರೀ ಸದಾಶಿವಣ್ಣನವರ ಅವರು, ಅದೇ ರೀತಿ ಅವರ ತಮ್ಮನಾದಂತಹ ಶ್ರೀ ಚಂದ್ರ ಶೆಟ್ಟಿ, ಇವರಿಗೂ ಕೂಡ ನಾನು ಒಂದೇ ವಾಕ್ಯದಲ್ಲಿ ಧನ್ಯವಾದ ಹೇಳುತ್ತಾ, ನಮಗೆ ಸಹಕರಿಸಿದಂತಹ ಎಲ್ರಿಗೂ ಧನ್ಯವಾದ.